ಇವರೆಲ್ಲ ಇಲ್ಲಿ ಚುನಾವಣೆಗೆ ಬಂದಿರುವಂತದನ್ನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಕೊಂಡು ಜನರಿಗೆ ಉಚಿತವಾಗಿ ಕೊಡುವಂತದನ್ನೆಲ್ಲ ಮಾಡ್ತಾರೆ. ಬಟ್ ಇವತ್ತಿನ ಬಜೆಟ್ ನಲ್ಲಿ ಅಂತದ್ದು ಏನು ಕಾಣಲಿಲ್ಲ. ಜನ ಏನ್ ನೋಡ್ತಾರೆ ಹಂಗಿದ್ರೆ? ಇದು ಒಂಥರ ಮಧ್ಯಂತರ ಬಜೆಟ್ ಅಂತ ಹೇಳ್ಬೋದು. NDA ಸರ್ಕಾರದ ಮೋದಿಯವರ 2ನೇ ಬಾರಿಯ ಕೊನೆಯ ಹಂತದ 6ನೇ ಬಾರಿಯ ಮಧ್ಯಂತರ ಬಜೆಟ್. ನೀವು ನಿರೀಕ್ಷೆ ಇಟ್ಕೊಂಡಿದ್ರೆ ಏನಾದ್ರು ಫ್ರೀ ಬೀಸ್ಗಳು? ಖಂಡಿತ ಜನತೆ ಹೌದು 10ನೇ ಬಜೆಟ್ ಇದು. ಹೌದು ಅಲ್ಲ, 2ನೇ ಅವಧಿಯ 6ನೇ ಬಜೆಟ್. ನಿರ್ಮಲಾ ಸೀತಾರಾಮನ್ ಅವರ 6ನೇ ಬಜೆಟ್ ಇದು. ಪೂರ್ಣಾವಧಿ 5, ಮಧ್ಯಂತರ 1 ಇದು ಖಂಡಿತವಾಗ್ಲೂ ಇತ್ತು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಒಳ್ಳೆ ನಡೆ ಅನುಸರಿಸಿದೆ ಅಂತಾನೆ ಹೇಳ್ಬೋದು. ಏನ್ ಅನ್ಕೊಂಡಿದ್ರಿ ನೀವು? ಏನು ಉಚಿತವಾಗಿ ಸಿಗಬಹುದು ಅನ್ಕೊಂಡಿದ್ರಿ? ಒಂದು ಫ್ಯೂಲ್ ಎಕ್ಸೈಸ್ ಡ್ಯೂಟಿ ಏನಾದರೂ ಒಂದು ಕಮ್ಮಿ ಮಾಡ್ಬೋದು, ಟ್ಯಾಕ್ಸ್ ರಿಬೇಟ್ ಇಲ್ಲ ಟ್ಯಾಕ್ಸ್ ಇದು ಹೆಚ್ಚು ಸ್ಲ್ಯಾಬ್ನ ಇನ್ಕ್ರೀಸ್ ಮಾಡ್ಬೋದು, ಅಥವಾ ಬೇರೆ ಇನ್ನೂ ಏನಾದರೂ ಈ ಥರ ಜನಪರ ಸ್ಕೀಮ್ ಮಾಡ್ಬೋದು ಅಂತ ಎಲ್ಲರಿಗೂ ಇತ್ತು. ನಾವು ಕೂಡ ಗೆಸ್ ಮಾಡಿದ್ವಿ. ಆದರೆ ಒಂದು ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು ಸರ್ಕಾರದಿಂದ. ಯಾವುದೇ ಒಂದು ಸರ್ಕಾರ ಬಜೆಟ್ ಮಾಡಿ ಮತ್ತೊಂದು ಸರ್ಕಾರ ಖಂಡಿತ ಬಿಜೆಪಿನೇ ಬರುತ್ತೆ, ಎನ್ಡಿಎನೇ ಬರುತ್ತೆ. MSME ಒಳಗಡೆ ನೀವು ಬರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, MSMEಗೆ ಏನು ಕೊಡ್ಲಿಲ್ಲ ಅನ್ನೋ ಬಹುದೊಡ್ಡ ಆರೋಪ ಬರ್ತಾ ಇತ್ತು ಇವತ್ತು. ಇಲ್ಲ ನೋಡಿ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು 8 ತಿಂಗಳಾಯಿತು. ಎಲೆಕ್ಟ್ರಿಸಿಟಿ ಟ್ಯಾರಿಫು ಜಾಸ್ತಿ ಆಗಿ ಹೆಚ್ಚಾದ ನಂತರ ಸುಮಾರಷ್ಟು MSME ಕಂಪನಿಗಳು ಇತರ ರಾಜ್ಯಗಳಿಗೆ ಮುಖ ಮಾಡಿದೆ. ತಮಿಳುನಾಡು ಕಡೆ ಇರ್ಬೋದು, ನಮ್ಮ ಉತ್ತರ ಕರ್ನಾಟಕ ಭಾಗದ್ದು ಮಹಾರಾಷ್ಟ್ರ ಕಡೆ ಇವ್ರ ಕೇಂದ್ರದಿಂದ ಏನ್ ನಿರೀಕ್ಷೆ ಮಾಡಿದ್ರಿ ನೀವು? ಇಲ್ಲ, ಇವತ್ತು ನೋಡಿ, ಇವತ್ತು ಆರ್ಥಿಕತೆ ವಿಶ್ವದಲ್ಲೇ ಆರ್ಥಿಕ ಮುಗ್ಗಟ್ಟು ಬಿಕ್ಕಟ್ಟಿದೆ ಅಂತ ಹೇಳ್ಬೇಡಿ ನೀವು ಈಗ. ಈ ಸಂದರ್ಭದಲ್ಲಿ ಜಿಡಿಪಿ ಗ್ರೋತ್ 7.3% ಇರೋದು ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಜಿಡಿಪಿ. ಇದರಲ್ಲಿ MSME ಸೆಕ್ಟರ್ಗೆ ಈ ಸಲ ಏನು ಕೊಡ್ಲಿಲ್ಲ ಅನ್ನುವಂತ ಬಹುದೊಡ್ಡ ಆರೋಪ. ಇಲ್ಲ, ಕೇಂದ್ರದಿಂದ ಅಂದ್ರೆ ಅವರು ಕೊಟ್ಟಿರೋದು ಏನು ವಾಪಸ್ ತಗೊಂಡಿಲ್ಲ, ಇನ್ನೂ ಹೆಚ್ಚು ಕೂಡ ಏನು ಇದು ಮಾಡೋದಕ್ಕೆ ಹೋಗಿಲ್ಲ. ಯಥಾಸ್ಥಿತಿ ಇದೆ, ಸ್ಟೇಟಸ್ ಕೋ ಇದೆ. ಅಶ್ವಥ್ ನಾರಾಯಣ ಅವರೇ, ಗ್ಯಾರಂಟಿಗಳನ್ನ ಕೊಟ್ಟು ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಒಂದು ಗೆಲುವನ್ನ ರಾಜ್ಯದಲ್ಲಿ ಗೆಲ್ಕೊಂಡು ಬಂತು. ಜನ ಅದನ್ನ ಕೇಳ್ಕೊಂಡು ಬಂದ್ರು. ನಿಮ್ಗೆ ಕೊಡಬೇಕು ಅಂತ ಅನಿಸ್ತಿಲ್ವಾ ಈ ಸಂದರ್ಭದಲ್ಲಿ? ನೋಡಿ, ಗ್ಯಾರಂಟಿ ಕೊಡಬೇಕು ಅಂತ ಕೊಡಬಾರ್ದು ಅಂತ ಅಲ್ಲ ಸರ್. ಗ್ಯಾರಂಟಿ ಕೊಟ್ರೆ ಒಂದು ಕೊಡಬೇಕು, ಒಂದು ಕಳ್ಕೋಬೇಕಾಗ್ತದೆ. ಗ್ಯಾರಂಟಿ ಸ್ಕೀಮು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂತು, ಜನತೆಗೆ ಏನೋ ಒಂದಷ್ಟು ತಲುಪ್ತಾ ಇದೆ. ಆದರೆ ಅಭಿವೃದ್ಧಿ ಕುಂಠಿತ ಆಗಿದೆ ಸರ್. PWD ಮಿನಿಸ್ಟ್ರಿ ಯಾರು ಅಂತಾನೆ ಗೊತ್ತಿಲ್ಲ ಸರ್ ಈ ರಾಜ್ಯದಲ್ಲಿ. ಎಲ್ಲರೂ ಸರ್ ವೀರಣ್ಣರೇ, ಯಾವ್ದಾನ ಒಂದು ಪ್ರಾಜೆಕ್ಟ್ನ ಶಂಕುಸ್ಥಾಪನೆ ಮಾಡಿರೋದು, ಒಂದು ಪ್ರಾಜೆಕ್ಟ್ ಉದ್ಘಾಟನೆ ಅಲ್ಲ. ನಿಮ್ದು ಬಂಡ ಧೈರ್ಯನ ನಾವು ನೆಕ್ಸ್ಟ್ ಬಂದೇ ಬರ್ತೀವಿ ಅನ್ನುವಂತ ಬಂಡ ಧೈರ್ಯನ ನೋಡಿ ಸರ್. ಇಲ್ಲ, ಫ್ರೀ ಬೀಸದ ಏನು ಪ್ರಯೋಜನ ಇಲ್ಲ, ಕೊಟ್ರು ಏನ್ ಜನ ನೋಡಲ್ಲ ಅಂತ, ನಾವು ಏನ್ ಮಾಡಿದ್ರು ಜನ ಒಪ್ಕೊಂಡು ಹೋಗ್ತಾರೆ ಅನ್ನುವಂತ ಮನಸ್ಸು. ಒಡಿಶಾ ಮುಖ್ಯಮಂತ್ರಿ ಇದಲ್ಲ ಸರ್, ಪಟ್ನಾಯಕ್ ಅವರು ಇದಲ್ಲ ಸರ್, ಅವರು ಎಷ್ಟನೇ ಬಾರಿ ಮುಖ್ಯಮಂತ್ರಿ ಸರ್? ಎಲ್ಲ ಪುಕ್ಸಟೆ ಕೊಟ್ಟಿದಾರ ಸರ್ ಅವರು? ಕೊಟ್ಟಿಲ್ವಾ? ಅಲ್ಲ, ರೈತರು 6,000 ರೂಪಾಯಿ ಕೊಟ್ಟಿದ್ದೇನದು ಎಲ್ಲಿ ರೈತರಿಗೆ? ಸರ್ ಕಿಸಾನ್ ಸಮ್ಮಾನ್ ಹೆಸರಷ್ಟೇ ಚೇಂಜ್, ಅವರು ಗ್ಯಾರಂಟಿ ಇರೋ ರೀತಿಯಲ್ಲಿ ಕಿಸಾನ್ ಸಮ್ಮಾನ್ ಅಂತ ಹೇಳಿ ಕೇಳಿ ಸರ್. ರೈತರಿಗೆ ಸಾಲ ಕೊಡೋದು, ಸಾಲದಲ್ಲಿ ಸಿಗಾಕ್ಸೋದು, ಸಾಲ ಮನ್ನಾ ಮಾಡೋದು ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಕಿಸಾನ್ ಸಮ್ಮಾನ್ ಏನು? ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನೇನೆ ಸಾಲ ಕೊಟ್ಟಿಲ್ಲ. 6,000 ರೂಪಾಯಿ ಪ್ರತಿ ವರ್ಷ ಸರ್. ಅವ್ರಿಗೆ ಏನಾಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ ರೈತನಿಗೆ ಸರ್? ಅದು ಗ್ಯಾರಂಟಿ ಅಲ್ವಾ ಸರ್? ಗ್ಯಾರಂಟಿ ಅಲ್ಲ, ನಾವು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಕೊಟ್ಟಿದ್ದಲ್ಲ ಸರ್ ರೈತರಿಗೆ. ಅದು ಫ್ರೀ ಆಗಿ ಕೊಡೋದಲ್ಲ ಸರ್. ದೇಶದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಿದ್ದ ಸರ್, ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದ. ಇದು ಅವ್ರಿಗೆ ಎಷ್ಟು ಅನುಕೂಲ ಆಗಿದೆ ನೋಡಿ. ಅದರಲ್ಲಿ ನೀವು ಅವ್ರಿಗೆ ಕೇಳಬೇಕಾಯ್ತು. 6,000 ಜೊತೆಗೆ ರಾಜ್ಯ ಸರ್ಕಾರ ಯಡಿಯೂರಪ್ಪನವ್ರು 4,000 ಕೊಟ್ಟರಲ್ಲ, ಕಾಂಗ್ರೆಸ್ ಯಾಕೆ ಸ್ಟಾಪ್ ಮಾಡೋರು? ಗ್ಯಾರಂಟಿ ಸ್ಕೀಮ್ ನಾವು ಗ್ಯಾರಂಟಿ ಸ್ಕೀಮ್ ಅಂತ ಕೊಟ್ಟಿದ್ದೀರಾ, ರೈತನಿಗೆ ಪ್ರೋತ್ಸಾಹಧನ ಅಂತ ಕೊಟ್ಟಿದ್ದು. ಹಾಲು ಉತ್ಪಾದಕರ 2 ರೂಪಾಯಿ ಪ್ರೋತ್ಸಾಹಧನ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಆ ತರ ಕೊಡ್ಬೇಕು ಸರ್ ನೀವು. ಗ್ಯಾರಂಟಿ ಬೇರೆ. ನೀವು ನೋಡಿ, ಹಾಲು ಉತ್ಪಾದನೆ ಅದೆಲ್ಲ ಕೊಡಕ್ ಹೋಗಲ್ಲ ನೀವು ಇನ್ಮೇಲೆ ಸರ್. ಇಲ್ಲ ನೋಡಿ, ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ದಲ್ಲ, ಹಾಲು ಉತ್ಪಾದಕರಿಗೆ 2,002 ರೂಪಾಯಿ ಯಡಿಯೂರಪ್ಪನಲ್ಲಿ ಘೋಷಣೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಪ್ರೋತ್ಸಾಹ ಬೇರೆ, ಗ್ಯಾರಂಟಿನೇ ಬೇರೆ. 2 ಮ್ಯಾನಿಫೆಸ್ಟೋ, 10 ಬಜೆಟ್, ಒಂದು ಐತಿಹಾಸಿಕವಾದ ದಿನ ಇವತ್ತು ಮಾಡಬಹುದಾಗಿತ್ತು. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ. ಹೆಂಗೆ? ಯಾಕಂದ್ರೆ 10 ವರ್ಷಗಳಲ್ಲಿ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳು ಏನು ಇವತ್ತಿನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಬಹುದಾಗಿತ್ತು. ಒಂದು. ಎರಡನೇದು, ನಿನ್ನೆ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆನೇ ಅವ್ರು ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ಅದರೊಳಗಿರೋ ಏನು ಉಳುಕಿತ್ತು ಅಂದ್ರೆ ಏನು ಮಾಡಬೇಕಲ್ವಾ, ಏನು ರಿಯಲ್ ಸ್ಟೇಟ್ ಆಫ್ ಎಕನಾಮಿ ಗೊತ್ತಾಗಬೇಕಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ. ಅದನ್ನು ಬಿಡಲಿಲ್ಲ. ಇವತ್ತು ಬಜೆಟ್ ಇಮಿಡಿಯೇಟ್ ಆಗಿ ವೈಂಡ್ ಆಫ್ ಮಾಡಿದ್ರು. ಅದರೊಳಗೆ ಒಂದೇ ಒಂದು ಗುರುತರವಾದ ಯೋಜನೆ ರಾಜ್ಯಕ್ಕಾಗಲಿ ದೇಶಕ್ಕಾಗಿ ಇಲ್ಲ. 7 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಕಳೆದ ಬಜೆಟ್ ಅಲ್ಲಿ ಇದ್ದದ್ದೇ. ಈ ಬಜೆಟ್ ಏನಾದ್ರು ಒಂದು ತೆರಿಗೆ ವಿನಾಯಿತಿ ಕೊಟ್ರ? ರೈತರಿಗೆ ಬೇರೆ ಏನಾದ್ರು ಒಂದು ಮಾಡಿದ್ರ?
ಇಲ್ಲ ಎಕ್ಸೈಸ್ ಡ್ಯೂಟಿ ಪೆಟ್ರೋಲ್ ಡೀಸೆಲ್ ಅವ್ರು ಅದಕ್ಕೆ ಕೇಳ್ತಾ ಇದ್ರು, ರಾಜ್ಯದಲ್ಲಿ 4,000 ಕೊಡ್ತಾ ಇದ್ರಲ್ಲ ರೈತರು, ಅದನ್ನ ಯಾಕೆ ನೀವು ಕಿತ್ಕೊಂಡ್ರಿ ಅಂತ. ನಾವು 50,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೋಗೋ ತರ ಯೋಜನೆಗಳು ಮಾಡಿದೀವಿ. ಅದೇ ಗ್ಯಾರಂಟಿ ಯೋಜನೆಗಳು 50,000 ರೂಪಾಯಿ ವಾರ್ಷಿಕವಾಗಿ ಪ್ರತಿ ಕುಟುಂಬಕ್ಕೆ ಹೋಗುತ್ತೆ. ಬರೀ ಅದಕ್ಕೆ 4,000 4,000 ಅಲ್ಲ, 50,000 ರೂಪಾಯಿ. ನೋಡಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆಗಳು ಇದಾವಲ್ಲ, ಇದು ಒಂದು ಸಾರ್ವತ್ರಿಕ ಮೂಲ ಆದಾಯದ ಯೋಜನೆಗಳ ಪರಿಕಲ್ಪನೆ. ಇದು 50,000 ಕೋಟಿ ರೂಪಾಯಿ. ಈಗ ಬಿಜೆಪಿ ಕೂಡ ರಾಜಸ್ಥಾನದಲ್ಲಿ ನಾವು 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಅಂದ್ವಿ, ಅವ್ರು 450 ರೂಪಾಯಿ ಅಂದರು. ಸಂತೋಷ ಆಯಿತು ನಮಗೆ, ಅವ್ರು ಗೆದ್ರು, ಸಂತೋಷ ಆಯಿತು ನಮಗೆ. ಯಾಕಂದರೆ ಆರ್ಥಿಕತೆ ಮೇಲೆ ಮತ್ತೆ ಅವರು ಯೋಚನೆ ಮಾಡ್ತಾವ್ರಲ್ಲ ಅಂತ. ಇಡೀ ದೇಶಕ್ಕೆ ಅದೇ ಮಾಡಲಿ. ರಾಜಸ್ಥಾನದ ಬೇರೆ ವಾತಾವರಣ ಇದೆ, ಇಡೀ ದೇಶದ ಬೇರೆ ವಾತಾವರಣ ಇದೆಯಾ? ಇಲ್ವಲ್ಲ. 450 ರೂಪಾಯಿ ಇಡೀ ದೇಶಕ್ಕೆ ಕೊಡ್ಲಿ, ಆ ಯೋಜನೆ ನಾವು ಕೊಡ್ತೀವಿ, ಗ್ಯಾರಂಟಿ ನಾವು ಸರ್ಕಾರ ಘೋಷಣೆ ಮಾಡಿರೋದು. ಆಗ್ಲಿ, ಅದಕ್ಕೆ ಸರ್ಕಾರನೇ ಘೋಷಣೆ ಮಾಡಿ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದು. ಬಿಜೆಪಿ ತಾನೇ, ಇಟ್ಸ್ ಬಿಜೆಪಿ. ನಾವು ಇಡೀ ದೇಶಕ್ಕೆ, ನಾವು ಕಾಂಗ್ರೆಸ್ ಇಲ್ಲ ರಾಜ್ಯ ಸರ್ಕಾರ ಮಾಡಿದೀವಲ್ಲ, ನಾವು ಕೇಂದ್ರಕ್ಕೆ ಬಂದ್ರೆ ಇದೇ ಗ್ಯಾರಂಟಿ ಯೋಜನೆಗಳ ಇಡೀ ದೇಶಕ್ಕೆ ಕೊಡ್ತೀವಿ, ಇದೇ ಮಾದರಿನ ಇಡೀ ದೇಶಕ್ಕೆ ಕೊಡ್ತೀವಿ. ಯಾಕಂದ್ರೆ ಜನ ಆರ್ಥಿಕತೆಯಲ್ಲಿ ಬಹಳ ದುರ್ಬಲರಾಗಿದ್ದಾರೆ. ಒಂದೇ ನಿಮಿಷ ಯಾಕೆ repeat ಗೌಡ್ರೆ, ಆಗ್ಲಿಲ್ಲ ಒಂದು ಪ್ರಶ್ನೆ ಗೌಡ್ರೆ, ಒಂದ್ ನಿಮಿಷ ಗೌಡ್ರೆ, ಯಾಕೆ 3 ರಾಜ್ಯ ರಿಪೀಟ್ ಆಗಲಿಲ್ಲ? ನಿನ್ನೆ ಒಂದು ಹೇಳಿಕೆ ಬಂತು ಗೌಡ್ರೆ, ವೋಟ್ ಹಾಕದೇ ಇದ್ರೆ ಗ್ಯಾರಂಟಿನ ಕಿತ್ಕೊಳ್ತೀವಿ ಅಂತ ಹೇಳಿ. ಇಲ್ಲ, ನಿಜ ಅಲ್ಲ. Come on. ನಿಮ್ಮ ಪಕ್ಷದ ಶಾಸಕರು ಹೇಳಿರೋದು ಕಿತ್ಕೊಳ್ತೀವಿ ಅಂತ ಹೇಳಿ. ಅಂದ್ರೆ ಈಗ ಇವ್ರು ಕೊಟ್ಟಿಲ್ಲ ಅಂತಾನೂ ಬೈತಾ ಇದ್ದೀರಾ, ನೀವು ಕೊಟ್ಟುಬಿಟ್ಟು ನೀವು ವೋಟ್ ಹಾಕದೇ ಇದ್ರೆ ನಾವು ಕಿತ್ಕೊಳ್ತೀವಿ ಅಂತಾನೂ ಹೇಳ್ತಾ ಇದ್ದೀರಾ. ಒಳ್ಳೆ ಕಥೆ ಆಯ್ತಲ್ಲ. ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಸರ್ಕಾರ, ಯಾಕಂದ್ರೆ ಮಾತು ತಪ್ಪದ ಸರ್ಕಾರ ಇದು, ನುಡಿದಂತೆ ನಡೆಯೋ ಸರ್ಕಾರ. ಬಿಜೆಪಿ ಅಲ್ಲ ನಾವು, ಆಯ್ತಾ? ನಾವ್ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟು ಸುಮ್ಮನೆ ಈಗ ಅವ್ರು ಕೊಟ್ಟಿಲ್ಲ ಅಂತ ಅವ್ರನ್ನ ಬೈತಾ ಇದ್ದೀರಾ, ನೀವು ಕೊಟ್ಟುಬಿಟ್ಟು ವೋಟ್ ಹಾಕದೇ ಇದ್ರೆ ನಾವು ಕಿತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ. ಮಾನ್ಯ ಅಮಿತ್ ಶಾ ಅವರು, ಮಾನ್ಯ JP ನಡ್ಡಾ ಅವರು ಚುನಾವಣೆಗೆ ಮುಂಚೆ ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಅಧಿಕಾರ ಕಾಂಗ್ರೆಸ್ ಬಿಜೆಪಿ ಬರಲಿಲ್ಲ ಅಂದ್ರೆ ಅಭಿವೃದ್ಧಿ ಆಗಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಬಂದ್ರೆ ರಾಜ್ಯಕ್ಕೆ ಇನ್ನೂ ಅನ್ಯಾಯ ಮಾಡ್ಬೋದೇನೋ. 10 ವರ್ಷದಿಂದ ಅನ್ಯಾಯ ಮಾಡ್ತಾ ಇದಾರಲ್ಲ ಆರ್ಥಿಕವಾಗಿ, ಆತರ ಇನ್ನೂ ಅನ್ಯಾಯ ಮಾಡ್ತಾರೇನೋ, ಆ ನಿಟ್ಟಿನಲ್ಲಿ ಕಷ್ಟ ಆಗುತ್ತೆ ಅಷ್ಟೇ ಮಾತ್ರ. ಬಿಟ್ರೆ 5 ವರ್ಷನೂ ಕೊಡ್ತೀವಿ, ಮುಂದೆ 5 ವರ್ಷನೂ ರಾಜ್ಯಕ್ಕೆ. ನಾನು ಕರೆಕ್ಟ್, ಅನ್ಯಾಯ ಆಗ್ತಾ ಇದೆ, ಅದನ್ನ ಒಪ್ಕೊಳ್ಳೇಬೇಕು. ಒಂದು ಕಡೆಗೆ ಒಂದ್ ಸೆಕೆಂಡ್, ಕೆಲವು ವಿಚಾರಗಳಲ್ಲಿ ಕಡಿಮೆ ಆಗಿದೆ. ಒಂದ್ ಸೆಕೆಂಡ್, ಕೆಲವು ವಿಚಾರಗಳಲ್ಲಿ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಕೂಡ ಇದೇ ಹೆಡ್ಲೈನ್ಗಳನ್ನ ನೋಡ್ತಾ ಇದ್ವಿ. ಪೇಪರ್ಗಳಲ್ಲಿ ಫ್ರಂಟ್ ಪೇಜ್ಗಳಲ್ಲಿ ಬರೋದು, ರಾಜ್ಯಕ್ಕೆ ಮಲತಾಯಿ ಧೋರಣೆ. ಅವಾಗ ಸಪರೇಟ್ ಆಗಿ ರೈಲು ಬಜೆಟ್ಗಳನ್ನ ಮಂಡನೆ ಮಾಡ್ತಾ ಇದ್ದಿದ್ದು, ಸಪರೇಟ್ ಆಗಿ ರೈಲು ಬಜೆಟ್. ಆ ಬಜೆಟ್ ಅಲ್ಲೂ ಕೂಡ ರಾಜ್ಯಕ್ಕೆ ಮಲತಾಯಿ ಧೋರಣೆ ಈ ಬಾರಿ ಬರಲೇ ಇಲ್ಲ, ಸಿಹಿ ಕಹಿ ಅಂತೆಲ್ಲ ಹಾಕ್ತಾ ಇದ್ರು. ಆಗ್ಲೂ ಹಾಗೆ, ಈಗಲೂ ಹಾಗೆ. ಹಾಗಿದಾಗ ಸಿಗಬೇಕಾಗಿದ್ದೇನು, ಕಳ್ಕೊಂಡಿದ್ದಾದ್ರು ಏನು?